ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇದು ಸೌದತ್ತಿ ಟ್ರಿಪ್ದು ಕಂಟಿನ್ಯೂಷನ್ ಪಾರ್ಟ್ ವ್ಲಾಗ್ ಆಗಿರುತ್ತೆ. ಸೊ ಯಾರು ಸ್ಕಿಪ್ ಮಾಡದೆ ನೋಡಬೇಡಿ, ಬಿಕಾಸ್ ಈ ವಿಡಿಯೋದಲ್ಲಿ ನಿಮಗೆ ನಾವು ಟೆಂಪಲಲ್ಲಿ ಯಾವ ರೀತಿ ದರ್ಶನ ಮಾಡಿದ್ವಿ ಆ್ಯಂಡ್ ಸ್ನಾನದ ವ್ಯವಸ್ಥೆ ಹೇಗಿತ್ತು, ರಿಟರ್ನ್ ಹೇಗೆ ಮನೆಗೆ ಹೋದ್ವಿ ಆ್ಯಂಡ್ ನಮ್ಮ ಅವಸ್ಥೆ ಹೇಗಿತ್ತು ಅನ್ನೋದು ಈ ವಿಡಿಯೋ ಮುಖಾಂತರ ನೀವು ಕೂಡ ನೋಡ್ಬೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ಆಲ್ರೆಡಿ ಆ ವಿಡಿಯೋದಲ್ಲಿ ನೋಡಿದ್ದೀರಾ, ಆಲ್ರೆಡಿ ಮಾರ್ನಿಂಗಲ್ಲಿ ನಾವು ಧಾರವಾಡ ಇಳಿದು ಅಲ್ಲಿಂದ ಟ್ರೈನಲ್ಲಿ ಬಂದು ಬಸ್ ಮಾಡ್ಕೊಂಡು ಬಂದ್ವಿ ಅಂತ. ಸೊ ಸ್ನಾನಕ್ಕೆ ವ್ಯವಸ್ಥೆ ಅಷ್ಟಿರಲಿಲ್ಲ. ಸೊ ನೋಡಿ, ಇದೇ ಅದು ನಾವು ಸ್ನಾನ ಮಾಡಿದ್ದು ಜಾಗ. ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಟ್ಟೆ ಎಲ್ಲ ಎತ್ತಿಟ್ಕೊಂತವ್ರೆ. ಜಸ್ವಿದು ಫಸ್ಟ್ ಸ್ನಾನ ಆಯಿತು ಇವತ್ತು. ಎಲ್ಲರೂ ಬ್ಲೂ ತೋರಿಸ್ತೀನಿ ಎಲ್ಲೆಲ್ಲಿ ಸ್ನಾನ ಅಂತ. ಅಲ್ಲಿ ಬೋರ್ಡ್ ಇದೆಯಲ್ಲ, ಅಲ್ಲಿ ಮಡಿ ನೀರು ಹಾಕ್ತಾರೆ ಪುರೋಹಿತರು. ಸೊ ನಾವು ಅಲ್ಲಿ ಮಡಿ ನೀರನ್ನ ಹಾಕ್ಸ್ಕೊಬೋದು. 10 rupees ಪರ್ ಬಕೆಟ್ ಆಗುತ್ತೆ. ಒಂದು 2 to 3 ಬಕೆಟ್ ಹಾಕ್ತಾರೆ ಮಡಿ ನೀರು. ಸೊ ಅದನ್ನ ಹಾಕ್ಸ್ಕೊಂಡಾದ್ಮೇಲೆ ಅಲ್ಲೇ ಮಗ್ಗು ಮತ್ತು ನಮಗೆ ಟಪ್ ಕೊಡ್ತಾರೆ. ಪೂಜೆ ಸಾಮಾನು ಎಲ್ಲಿ ತೊಗೊತೀವಿ ಅವರು. ಸೊ ಅದರಿಂದ ನಮಗೆ ಏನು ಪ್ರಾಬ್ಲಮ್ ಅನಿಸಲ್ಲ. ಅಲ್ಲೇ ಎಲ್ಲ ಸ್ನಾನ ಮಾಡ್ಕೊಬೋದು ತಣ್ಣೀರಲ್ಲೇ. ಬಟ್ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಅಲ್ಲಿ ಅಕ್ಕಪಕ್ಕ ನಮಗೆ ಹೋಟೆಲ್ಸ್ ಆಗಲಿ ರೂಮ್ಸ್ ಆಗಲಿ ಅಷ್ಟು ಕಾಣಲಿಲ್ಲ. ಇದೊಂದೇ ವ್ಯವಸ್ಥೆ ಇದ್ದಿದ್ದು. ಸೊ ಇಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ. ಈಗ ಎಲ್ಲ ರೆಡಿಯಾಗಿ ನಾವು ದೇವ್ರ ದರ್ಶನಕ್ಕೆ ಹೊರಟಿದ್ದೀವಿ. ಎಲ್ಲಿ ಪೂಜೆ ಸಾಮಾನು ತೊಗೋತೀವೋ ಅಲ್ಲೇ ಸ್ಲಿಪ್ಪರ್ ಕೂಡ ಬಿಟ್ಟು, ಅಲ್ಲೇ ಲಗೇಜ್ನ ಕೂಡ ಇಟ್ಟು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಪೂಜೆ ಸಾಮಾನು ಇಲ್ಲಿದೆ. ಅನ್ಫಾರ್ಚುನೇಟಾಗಿ ನಾವು 3 ಜನನೂ ಬ್ಲೂ. ಸೊ ಈಗ ರಶ್ ಎಷ್ಟಿದೆ ಅಂತ ನೋಡಬೇಕು. ಬಟ್ ಇಲ್ಲಿ ಯಶ್ವಿ ಅಮ್ಮ ಅಪ್ಪ ಎಲ್ಲ ಹೊರಡ್ತಾ ಇದ್ದಾರೆ. ಈಗ ನಾವು ಕೂಡ ಪೂಜೆ ಸಾಮಾನು ತೊಗೊಂಡು ಹೋಗಬೇಕು. ನೈಸ್ ಎಕ್ಸ್ಪೀರಿಯೆನ್ಸ್ ಇದೆ. ಆ್ಯಂಡ್ ಸ್ನಾನಕ್ಕೇನಾರ ಇನ್ ಕೇಸ್ ಹೋದರೆ ಅವರೇ ಟಬ್ಬು ಮತ್ತು ಚೊಂಬೆಲ್ಲ ಫ್ರೀಯಾಗೇ ಕೊಡ್ತಾರೆ ಸ್ನಾನ ಮಾಡಿಕೊಂಡು. ಬಟ್ ಏನು ಹಿಂಸೆ ಅಂತ ಹೇಳಿದ್ರೆ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಮಾತ್ರ ಹಿಂಸೆ. ಅದು ಬಿಟ್ಟರೆ ಇನ್ನೆಲ್ಲ ನಾರ್ಮಲಾಗೇ ಇದೆ. ಸ್ನಾನಕ್ಕೆ ಬಿಸಿನೀರು ಅಂತ ಏನಿಲ್ಲ, ದೇವ್ರದ್ದು ನೀರು ಬರುತ್ತೆ, ಅದನ್ನು ಹಾಕಿಸ್ಕೊಂಡು ನಾವು ಸ್ನಾನ ಮುಗಿಸ್ಕೊಂಡು ಇಲ್ಲಿ ಮಡಿ ಬಟ್ಟೆ ಹಾಕ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇದು ಕುಂಕುಮ 10 rupees ಪರ್ ಪ್ಯಾಕ್. ಇಲ್ಲಿದು ಫೇಮಸ್ ಅಂತಲೇ ಹೇಳ್ಬೋದು. ಕುಂಕುಮ ದೇವ್ರ ಸುತ್ತಲೂ ಉದೋ ಅಂತ ಹೇಳಿ ಕುಂಕುಮನ ನಾವು ಹಾಕಬೇಕಾಗುತ್ತೆ. ಎಲ್ಲರೂ ಈಗಿದ್ದೀವಿ. ಅಲ್ಲಿಂದ ಬಂದಾದ್ಮೇಲೆ ನೋಡ್ಕೊಳ್ಳಿ, ಎಲ್ಲರಿಗೂ ಬಾಡಿ ಮೇಲೆ ಬಟ್ಟೆ ಮೇಲೆಲ್ಲ ಫುಲ್ಲು ಕುಂಕುಮ ಆಗಿರುತ್ತೆ, ಒಂಥರ ಚೆಂದ. ನಾವಂತೂ 10th ಬಂದಾಗ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಇವಾಗ ನೋಡೋಣ. ಅಲ್ಲಿ ಜಶ್ವಿ ನೋಡಿ, ಅವಳು ಕೂಡ ಕುಂಕುಮ ಇಟ್ಕೊಂಡಿದ್ದಾಳೆ. ಎಷ್ಟು ದೊಡ್ಡದಾಗಿಲ್ಲ ನೋಡಿ ಹಾಲು. ನಾವು ಬಂದಾಗ ಇಷ್ಟೆಲ್ಲ ಹಾಲು ಇರಲೇ ಇಲ್ಲ. ಇಷ್ಟು ದೊಡ್ಡದಾಗಿದ್ರು ಕೂಡ ಇಷ್ಟೊಂದು ಸುತ್ಕೊಂಡು ಹೋಗ್ಬೇಕು ಈಗ ನಾವು. ಆ್ಯಂಡ್ ದೇವಸ್ಥಾನದ ಒಳಗಡೆ ಮೆಟ್ಲು ಇದೈತೆ, ದಾಟ್ಕೊಂಡು ಬನ್ನಿ. ದೇವಸ್ಥಾನದ ಒಳಗಡೆ ಒಂದು ಮೆಟ್ಲು ಕೂಡ ಇತ್ತು, ಅದ್ರ ಮೇಲೆ ಹೋಗಿ ದರ್ಶನ ಮಾಡಿದ್ವಿ ನಾವು. ಸೊ ಈ ರೀತಿಯೂ ಅದೇ ರೀತಿಯೂ ಇದೆಯಾ ಅಂತ ನೋಡಬೇಕು. ಸೊ ನೋಡೋಣ ಬನ್ನಿ. ಸೊ ನಾವು ಹೋಗಿರೋ ದಿನ ಯಾವುದಾಗಿತ್ತು ಅಂತಂದರೆ, ಅಷ್ಟು ರಶ್ಶೇ ಇರಲಿಲ್ಲ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿತ್ತು ಅಂದರೆ, ನಮ್ಮ ಡ್ರೆಸ್ ಪೂರ್ತಿ ಈ ಥರ ಕುಂಕುಮ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದೆ. ಬಟ್ ಒಂದು ಸ್ವಲ್ಪನೂ ಕೂಡ ಕುಂಕುಮ ನಮ್ಮ ಬಾಡಿಗೆ ಅಂಟಲಿಲ್ಲ, ಆ ಥರ ಇತ್ತು. ಸೊ ನಾವು ತೊಗೊಂಡಿದ್ದು ಕುಂಕುಮನ ಈ ರೀತಿ ದೇವ್ರ ಸುತ್ತಲೂ ಉದೋ ಅಂತ ಹೇಳಿ ದೇವ್ರನ್ನ ಸ್ಮರಿಸ್ಕೊಂಡು ನಾವು ಇಲ್ಲಿ ಕುಂಕುಮನ ಹಾಕಬೇಕು. ಸೊ ಈ ವಿಡಿಯೋ ಬಂದು ನನಗೆ ಜಶ್ವಿ ಮಾಡಿಕೊಟ್ಲು ಅಪ್ಪನ ಜೊತೆ ಇದ್ದಿದ್ದರಿಂದ. ಸೊ ಈ ಥರ ಟೆಂಪಲ್ ಒಳಗಡೆ ಎಲ್ಲ ಥರ ಕುಂಕುಮ ಹಾಕಬೇಕು. ನಾನು ಅಲ್ಲೊಂದು ಮರ್ತೇ ಹೋಯ್ತು, ಏನಕ್ಕೆ ಈ ರೀತಿ ಕುಂಕುಮನ ದೇವ್ರ ಸುತ್ತ ಹಾಕ್ತಾರೆ ಅನ್ನೋದು. ಸೊ ಪ್ಲೀಸ್ ಯಾರಿಗಾರು ಅದ್ರದ್ದು ಹಿಸ್ಟ್ರಿ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗೂ ಕೂಡ ತುಂಬ ಯೂಸ್ ಆಗುತ್ತೆ. ಇಲ್ಲಾಂತಂದರೆ ನಾನೇ ತಿಳ್ಕೊಂಡು ಕೂಡ ಅದ್ರ ಬಗ್ಗೆನೂ ಕೂಡ ಒಂದು ವ್ಲಾಗ್ ಮಾಡ್ತೀನಿ. ಸೊ ಇದೆಲ್ಲ ನಾವು 10th ಇದ್ದಾಗ ಬಂದಾಗ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೆಟ್ಲು ಕೂಡ ಇತ್ತು ಅಲ್ಲಿ, ಆ ಮೆಟ್ಲು ಕೂಡ ಇಲ್ಲ ಈಗ. ಅಮ್ಮಮ್ಮನ ಹತ್ರ ಇಸ್ಕೊಳ್ಳಿ, ಇದ್ರೆ ಮೇಲೆ ಇರ್ಚೋ. ಜೋರಾಗಿ ಹೇಳಿ.
ನೋಡಿ ಆ ಜಾಗದಲ್ಲಿ ಮೆಟ್ಲಿತ್ತು. ಬಟ್ ಇವಾಗ ಏನು ಇಲ್ಲ. ಆ್ಯಂಡ್ ದರ್ಶನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅಷ್ಟು ರಶ್ಶು ಇಲ್ದಿದ್ರಿಂದ ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ. ಪೂಜೆ ಸಾಮಾನು ಮಾತ್ರ ಏನು ಕೂಡ ನಮಗೆ ಪೂಜೆ ಮಾಡಲಿಲ್ಲ. ಬರೀ ಕಾಯಿ ಹೊಡೆದ್ರು ಅಷ್ಟು ಬಿಟ್ಟರೆ ಇನ್ನೇನು ಮಾಡಲಿಲ್ಲ. ಬಟ್ ಏನಾದರೂ ಆಗಲಿ ದರ್ಶನ ಚೆನ್ನಾಗೈತಲ್ಲ ಅನ್ನೋದೊಂದು ಖುಷಿ. ಹಾಗೆ ಇನ್ನೊಂದು ಬೇಜಾರು ಏನು ಅಂತಂದರೆ ಮೀನ್ಸ್ ಅದು ದೇವ್ರದ್ದು ಕುಂಕುಮ ನಮ್ಮ ಮೈ ಮೇಲೆ ಬಿದ್ದರೂ ಕೂಡ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದೊಂದು ಮಿಸ್ ಆಯ್ತಲ್ಲ ಅಂತ ಹೇಳಿ ಸೊ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋ ಎಲ್ಲ ತೊಗೊಂಡು ನಾವು ಕೂಡ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ಗೈಸ್ ಇವಾಗ ದರ್ಶನ ಎಲ್ಲ ಮುಗೀತು. ದರ್ಶನ ಮುಗೀತು. ಬಟ್ ಪೂಜೆ ಸಾಮಾನು ತೊಗೊಂಡಿದ್ದು ವೇಸ್ಟ್ ಆಯಿತು. ಬಿಕಾಸ್ ಪೂಜೆ ಏನು ಮಾಡಲಿಲ್ಲ. ಜಶ್ವಿ ಪ್ರಸಾದದ ಬಾಳೆಣ್ಣೆ ವೆಯ್ಟ್ ಮಾಡ್ತಾಯಿದ್ಲು. ಬಟ್ ನಾವು ಅಂದ್ಕೊಂಡಂಗೆ ಏನು ಕುಂಕುಮ ಆಗಲಿ ಅದೇನೂ ಆಗಲಿ ಬರಲೇ ಇಲ್ಲ ಈ ಸಲ. ಅಂದ್ಕೊಂಡಿದ್ದೆಲ್ಲ ವೇಸ್ಟ್ ಆಯಿತು. ಲಾಸ್ಟ್ ಟೈಮ್ ಅಂತೂ ಸಖತ್ತಿದಾಗಿತ್ತು. ಜನ ಜಾಸ್ತಿ ಇಲ್ವಲ್ಲ ಇವಾಗ, ಹಾಗಾಗಿ ಆ ಥರ ಏನು ಕುಂಕುಮದೇನು ಅರ್ಚನೆ ಇರಲಿಲ್ಲ. ದರ್ಶನ ಚೆನ್ನಾಗಿ ಮಾಡಿದ್ರು ಬಟ್ ಪೂಜೆ ಏನು ಮಾಡಲಿಲ್ಲ. ಅದೊಂದೇ ಬೇಜಾರು ಅನಿಸ್ತು. ಸೊ ಈಗ ಅಲ್ಲಿ ಪರಶುರಾಮನ ದೇವಸ್ಥಾನ ಮತ್ತು ಜಮದಗ್ನಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಮಾಡೋದು. ಇಲ್ಲಿ ಹೂನಾರ ತೊಗೊಂಡಿದ್ವಿ, ಅದನ್ನು ಕೂಡ ಹಾಕಲಿಲ್ಲ. ಅದನ್ನು ತೊಗೊಂಡೋಗಿ ಅಲ್ಲಿಗೆ ಹಾಕ್ಬಿಟ್ಟು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಇನ್ನೇನು ದರ್ಶನ ಆದಮೇಲೆ ಅಲ್ಲಿ ಮಾಮೂಲಿ ಪುರಿ ಮತ್ತು ಆಟ ಸಾಮಾನು ಅದೆಲ್ಲ ಇರುತ್ತೆ, ಅದೆಲ್ಲ ಒಂದು ರೌಂಡ್ ನೋಡ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ. ನಮ್ಮ ಜಶ್ವಿ ಬೇಕಾ ಇವಾಗಂತ ದೊಡ್ಡವಳಾಗಿರೋದ್ರಿಂದ ಆಟ ಸಾಮಾನು ಬೇಕೇ ಬೇಕು ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳು ಕೂಡ ಆಟ ಸಾಮಾನು ನೋಡ್ತಾಯಿದ್ವಿ. ಆಲ್ಮೋಸ್ಟ್ ಅಲ್ಲಿ ಇರೋದೆಲ್ಲ ಕೂಡ ಇತ್ತು ಅವಳ ಹತ್ರ. ಸೊ ಅವಳು ನೋಡ್ತಾ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಬಳೆ ಹಾಕ್ತಾಯಿದ್ರು ಅಂತ ಹೇಳಿ ನಾನು, ಅಮ್ಮ, ಜಶ್ವಿ 3 ಜನನೂ ಕೂಡ ಬಳೆ ಹಾಕಿಸ್ಕೊಂಡ್ವಿ. ಬಟ್ ನಮ್ಮ ಕೈಗಿಂತ ಪಾಪು ಕೈಗೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಯಾಕೆಂದರೆ ಇದುವರೆಗೂ ಅವಳಿಗೆ ಆ ರೀತಿ ಪ್ಲೈನ್ ಹಸಿರು ಬಳೆನ ಆಗಿರಲಿಲ್ಲ. ಅವಳ ಕೈಗೆ ಏನೋ ಒಂದು ಲುಕ್ ಅಂತಲೇ ಬಂತು. ಆ್ಯಂಡ್ ನಮಗೆ ಅದು ಖುಷಿ ಕೊಡೋದಕ್ಕಿಂತ ಹೆಚ್ಚು ಅವಳಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಬಟ್ ಏನು ಮಾಡೋದು, ಸ್ಕೂಲ್ ಇರೋದು ರೀಸನ್ನಿಂದ ನಾವು ಅದನ್ನು 2 ಡೇಸ್ ಅಷ್ಟೇ ಕೈಯಲ್ಲಿಟ್ಟಿದ್ದು, ಇನ್ನೂ ಬಿಚ್ಚಿ ಇಟ್ಬಿಟ್ವಿ. ಅದೊಂದು ಬೇಜಾರಾಯಿತು. ಅವಳು ಹ್ಯಾಪಿ ನೋಡ್ತಾ ಇರಬೇಕು ನೀವು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಹೇಳಿ. ಆ್ಯಂಡ್ ಅಲ್ಲಿರೋ ಕುಂಕುಮ ಎಲ್ಲ ತೊಗೊಂಡು ಹಣೆಗೆಲ್ಲ ಹಾಕ್ಕೊಂಡು ಅವಳು ತುಂಬ ಎಂಜಾಯ್ ಮಾಡಿದ್ಲು. ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ ಅವಳು ಬಂತಪ್ಪ. ಆಟ ಸಾಮಾನು ಅಂಗಡಿಗೆ ಹೋಗೋದು ನೋಡೋದು ಆ ರೀತಿ ಮಾಡ್ತಾಯಿದ್ಲು. ಸೊ ಫೈನಲಿ ಒಂದು ಆಟ ಸಾಮಾನ ನೋಡಿದ್ಲು. ಬಾಲ್ನ ಅಲ್ಲಿಗೆ ಹಾಕಿದ್ರೆ ಸುತ್ತ ತಿರುಗುತ್ತೆ ಅಮ್ಮ ಅಂತ ಹೇಳಿ. ಆ ಥರ ಟಾಯ್ಸ್ ಅವಳ ಹತ್ರನೂ ಇರಲಿಲ್ಲ ಅಂತ ಹೇಳಿ ಅದನ್ನು ಕೊಡಿಸಿದ್ವಿ. ಬಟ್ ಏನು ಅಂದರೆ ಬಾರ್ಗೇನ್ ಮಾಡಲಿಕ್ಕಾಗಲ್ಲ ಅಷ್ಟೇ. ಬಟ್ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಅದನ್ನು ತಗೊಳ್ಬೇಕು ಅಂತ ಹೇಳಿ ನಾವು ಅದನ್ನು ಮಾತ್ರ ತಗೊಂಡ್ವಿ. ಅವಳಿಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಯಿತು. ಬಟ್ ಮನೆಗೆ ಬಂದಾಗಿನಿಂದ ಆ ಆಟ ಸಾಮಾನ ಮುಟ್ಟೇ ಇಲ್ಲ ಅವಳು. ಟ್ರೈನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಎಷ್ಟು ಮುಟ್ಟಿದ್ಲು ಆಟ ಸಾಮಾನ ಅಷ್ಟೇ ಅವಳಿಗೆ ಮುಟ್ಟಿದ್ದು. ಸೊ ಅದು ಮುಗಿಸ್ಕೊಂಡು ಮುಂದೆ ಬರ್ತಾ ಇರಬೇಕಾದ್ರೆ ಸೊ ಈ ಥರ ಇರ್ತಾರೆ ಲೇಡೀಸು. ಅವ್ರು ಮಾತಾಡೋ ಮರಳಿಂದನೇ ನಾವು ಬಿಡ್ತೀವಿ. ಅಮ್ಮಂಗೆ ಅದು ಹೇಳ್ತೀನಿ ಇದು ಹೇಳ್ತೀನಿ ನಿಮ್ಮ ಕಷ್ಟ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರು 100 ರೂಪಾಯಿ ಕೊಡಮ್ಮ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡು ಇನ್ನೂ ರಿಟರ್ನ್ ಕೊಡಲೇ ಇಲ್ಲ ಅವರು. ಏಕೆಂದರೆ ಅವ್ರ ಮಾತು ಕೂಡ ಆ ರೀತಿ ಇರುತ್ತೆ. ಅವ್ರ ಮಾತಿಗೆ ನಾವು ಮರಳಾಗಬಾರ್ದು. ಬಟ್ ಅದು ಅವ್ರು ಹೇಳೋದು ನಿಜನೋ ಸುಳ್ಳು ಅನ್ನೋದು ಮಾತ್ರ ನಮಗೆ ಅಷ್ಟು ಗೊತ್ತಿಲ್ಲ. ಬಟ್ ನೀವು ಯಾರಾದರೂ ಈ ರೀತಿ ದೇವಸ್ಥಾನಕ್ಕೆ ಹೋದರೆ ಇದೆ ಅಂತಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಈ ಥರ ಅವ್ರ ಹತ್ರ ಮಾತಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅವ್ರನ್ನ ನೀವು ಅವ್ರು ಏನು ಕೇಳ್ತಾರೆ ಅದನ್ನು ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ಮುಗಿಸ್ಕೊಂಡು ಬ್ಯಾಗ್ ಇಟ್ಟಿದ್ದೀವಿ, ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀವಿ. ಜಶ್ವಿ ಆಟ ಸಾಮಾನು ನೋಡಿ ಅವಳೆಷ್ಟುದನೇ ಇದೆ ಅವಳ ಆಟ ಸಾಮಾನು. ಸುತ್ಕೊಂಡು ಬರ್ತದಂತೆ. ಬಟ್ ನಮ್ಮ ಮೈಸೂರಿಗಿಂತ ವೆರಿ ಕಾಸ್ಟ್ಲಿ. ಏನು ಕೂಡ ತಗೊಳಕ್ಕೆ ಹೋಗ್ಬಾರ್ದು. ಏನೋ ಮಕ್ಕಳು ಹಠ ಮಾಡ್ತಾರೆ ಅಂತ ತೊಗೊಬೇಕಷ್ಟೇ. ನಮ್ಮ ಮೈಸೂರೆಲ್ಲ 20 ರೂಪೀಸ್ ಇದ್ರೆ 30-40 ರೂಪೀಸ್ ಅಂತ ಇರುತ್ತೆ. ಸೊ ಹಂಗಾಗಿ ನಾವು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. 3 ಜನನೂ ಬಳೆ ಹಾಕಿಸ್ಕೊಂಡ್ವಿ. ದೆನ್ ಅದೊಂದು ಆಟ ಸಾಮಾನು ತೊಗೊಂಡ್ವಿ ಅಷ್ಟೇ. ಇನ್ನು ಹೆವಿ ಕಾಸ್ಟ್ಲಿ ಎಲ್ಲನೂ ಕೂಡ. ಆ್ಯಂಡ್ ಬಾರ್ಗಿಂಗ್ ಕೂಡ ಮಾಡಲಿಕ್ಕಾಗಲ್ಲ. ಅವ್ರು ತೊಗೊಂಡ್ರೆ ತೊಗೊಳ್ಳಿ, ತೊಗೊಳ್ದವ್ರು ಹೋಗಿ ಅಂತ ಹೇಳ್ತಾರೆ. ಸೊ ಆದರೆ ತೊಗೊಂಡು ಹೋಗ್ಬೇಕಷ್ಟೇ. ಇದೇ ನೋಡಿ ಪರಶುರಾಮನ ದೇವಸ್ಥಾನ. ಸೊ ಅಲ್ಲಿ ಎಲ್ಲಮ್ಮ ಅವ್ರದ್ದು ದೇವಸ್ಥಾನ ಇದ್ದರೆ ಇಲ್ಲೇ ಪರಶುರಾಮನ ದೇವಸ್ಥಾನ ಇರೋದು. ಈ ಟೆಂಪಲ್ ಪಕ್ಕನೇ ನಾವು ಸ್ನಾನ ಮಾಡ್ಕೊಂಡಿದ್ದು. ಸೊ ಈಗ ತಾಯಿ ದರ್ಶನ ಆದ ತಕ್ಷಣ ಈಗ ಇಲ್ಲಿ ಬಂದು ದರ್ಶನ ಮುಗಿಸ್ಕೊಬೇಕು. ಅದಾದಮೇಲೆ ಆ ಸೈಡ್ ಹೋದರೆ ಜಮದಗ್ನಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಬೇಕು ನೆಕ್ಸ್ಟು. ಸೊ ನೋಡಿ ಇಲ್ಲೇ ಇದೆ ಪರಶುರಾಮನ ದೇವಸ್ಥಾನ. ಸೊ ಬನ್ನಿ ಹೋಗೋಣ. ಸೊ ಗೈಸ್ 1 ಗಂಟೆಗೆ ಇಲ್ಲಿ ಊಟ ಕೊಡ್ತಾರೆ ಪ್ರಸಾದ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಪರಶುರಾಮನ ದೇವಸ್ಥಾನ ಇದೆಯಲ್ಲ ಅದ್ರ ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಅಲ್ಲೇ ಪ್ರಸಾದ ಕೊಡ್ತಾರೆ. ಸೊ ನೋಡೋಣ ಬನ್ನಿ ದೇವ್ರ ಪ್ರಸಾದನ.
ಸೊ ಫಸ್ಟ್ ಟೈಮ್ ನಾನು ಕೂಡ ದೇವ್ರ ಪ್ರಸಾದನ ಮಾಡ್ತಾ ಇರೋದು. ಮೆಟ್ಲು ನೋಡಿ ಹೇಗಿದೆ ಅಂತ, ಆ್ಯಂಡ್ ಫುಲ್ಲು ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಹೈಟ್ ಹೋದಷ್ಟು ಗಾಳಿಗಳು ನೋಡಿ ಸಕ್ಕತ್ತಾಗಿ ಬರ್ತೈತೆ ಗಾಳಿ ಮಾತ್ರ. ಅಲ್ಲಿಂದ ನೀರು ಬರ್ತಾ ಇರೋದು ಸ್ನಾನಕ್ಕೆ, ಇಲ್ಲಿ ಸ್ನಾನ ಮಾಡೋದು. ಇಲ್ಲಿ ಯಾವುದೇ ರೂಮ್ ಆಗಲಿ ಆ ಥರ ಆಗಲಿ ಎಲ್ಲ ಮಾಡಬೇಕು ಅಂತಂದರೆ ತುಂಬ ದೂರ ಇದೆ ರೂಮ್ಸ್ ಎಲ್ಲ. ಸೊ ಫೆಸಿಲಿಟಿ ಅಷ್ಟಿಲ್ಲ. ನೀವು ಬಂದರೆ ರೂಮ್ಸ್ನೆಲ್ಲ ಪ್ರಿಫರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇದೇ ಊಟದಲ್ಲದು ಕ್ಯೂ ಇದೆ. ರಶ್ ಇಲ್ಲ ಅಂದಾಗ ಚಂದ, ಬಟ್ ಏನು ಗಲೀಜು ಅಂತ ಈ ಥರ ಎಲ್ಲ ಉಗ್ಗಿರ್ತಾರೆ ಅದೇ. ಸೊ ಅಲ್ಲೇ ಪ್ರಸಾದ ಮಾಡಿದರು, ಅನ್ನ ಮತ್ತು ತಿಳಿ ಸಾಂಬಾರು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡ್ವಿ. ಹೆಂಗೈತೆ ರೊಟ್ಟಿ? ಇದು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯ್ದು ಇದು ಇದು ನಮ್ಮ ಹತ್ರ ಇನ್ನೂ ಕೂಡ ಸಾಕಷ್ಟು ಟೈಮ್ ಇತ್ತು, ಬಟ್ ಹತ್ರದಲ್ಲಿ ಯಾವುದೇ ರೀತಿ ಪ್ಲೇಸ್ ಯಾವುದೂ ಇರಲಿಲ್ಲ ಅಂತ ರೀಸನಿಂದ ನಾವು ಅಲ್ಲಿಂದ ಬೇಗ ಹೊರಟ್ವಿ. ಸೊ ಆಟೋಗಳು ಅಲ್ಲೇ ಸಿಗುತ್ತೆ ನಮಗೆ. ಆಟೋಗಳು ಹತ್ತಿ ನಾವಿನ್ನು ಧಾರವಾಡ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಅಕ್ಕಪಕ್ಕ ಪ್ಲೇಸ್ ಹತ್ರದಲ್ಲಿದ್ದರೆ ಹೋಗ್ಬೋದಿತ್ತು, ಬಟ್ ಎಲ್ಲ ಪ್ಲೇಸು ತುಂಬ ದೂರ ಇತ್ತು. 50 ಕಿಲೋಮೀಟರು, 80 ಕಿಲೋಮೀಟರ್ ಆ ರೀತಿ ಇತ್ತು. ಗೈಸ್, ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಟೋ ಮಾಡಿಕೊಂಡು ಬಂದು ಇಲ್ಲಿ ಸೌದತ್ತಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ವಿ. ಹೇಳಿದ ತಕ್ಷಣವೇ ನಮಗೆ ಧಾರವಾಡಗೆ ಹೋಗೋಕ್ಕೆ ಬಸ್ ಸಿಕ್ತು. ಸೊ ಈಗ ಹತ್ತು ಹೋಗ್ತಾ ಇದ್ವಿ. ಬಟ್ ಬೇಜಾರು ಏನು ಅಂತಂದರೆ ಟ್ರೈನ್ ಇರೋದು ಬಂದು 10 o'clock. ನಾವು ಹೋಗ್ತಾ ಇರೋದು ಬಂದು 2 ಗಂಟೆಗೆ. ಅಲ್ಲಿ ತನಕ ಅಲ್ಲಿ ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ನೋಡಬೇಕು. ಬಸ್ಗೆ ಹೋಗ್ತಾಯಿದ್ದೀವಿ. ನೋಡೋಣ ಬಸ್ಗೆ ಹೋಗೋಣ ಅಂತಾರೆ. ನಮ್ಮ ಜಸ್ವಿ ತುಂಬ ದಿನದಿಂದ ಕೇಳ್ತಾ ಇದ್ಲು, ನೇರಳೆಹಣ್ಣು ಅನ್ನೋಕ್ಕೆ ಏನಣ್ಣಮ್ಮ ಅದು? ಹಾಂ, ನೆಳ್ಳೆಹಣ್ಣು ಅಂತ ನೆಳ್ಳೆಹಣ್ಣು ತಿಂತ ಅವಳೆ. ಸೊ ಮುಂದೆ ಧಾರವಾಡಕ್ಕೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಧಾರವಾಡದಲ್ಲಿ ಬಸ್ ಇದ್ದು ನಡ್ಕೊಂಡು ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ ಹೋಗೋ ಬಸ್ ಕಡೆ. ಸೊ ಆಲ್ಮೋಸ್ಟ್ 2 ಸರ್ಕಲ್ ದಾಟಿದ್ವಿ ಇವಾಗ. ಸೊ ಬಸ್ಸಲ್ಲಿ ಒಂದ್ಸಲ ಹೋಗೋಣ ನೋಡೋಣ ಅಂತೇಳಿ ಬಸ್ನ ಪ್ರಿಫರ್ ಮಾಡಿದ್ದೀನಿ. ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ನೋಡೋಣ ಬನ್ನಿ ಬಸ್ಸಲ್ಲಿ ಸಿಗುತ್ತೆ ಅಂತ. ಬಟ್ ಏನೇ ಆದರೂ ನಮ್ಮ ಮೈಸೂರೇ. ನಮಗೆ ನಿಜವಾಗ್ಲೂ ಇಲ್ಲೆಲ್ಲ ಅಡ್ಜಸ್ಟ್ ಆಗಲ್ಲ. ಒಂಥರ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆಂಟು. ಸೊ ಫೈನಲಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಮ್ಮ ಅಪ್ಪ ಹೇಳ್ತಾಯಿದ್ರು ಮಳೆ ಬರುತ್ತೆ ಇವತ್ತು, ಹೋಗಬಾರ್ದು ಅಂತ. ಆದರೆ ಒಂದು ಡ್ರಾಪು ಕೂಡ ಮಳೆ ಬರಲಿಲ್ಲ. ಬಟ್ ರೈಲ್ವೆ ಸ್ಟೇಷನ್ ಮಾತ್ರ ಸೂಪರಾಗೈತೆ. ರೋಡ್ ಮಾತ್ರ ಚೆನ್ನಾಗಿಲ್ಲ, ಗಲೀಜು ನೋಡಿ. ಬಟ್ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ನಮ್ಮಲ್ಲಿ ಇರಂಗೆ ಇಲ್ಲಿ ಅಷ್ಟು ಇರಲಿಲ್ಲ. ಎಲ್ಲಿ ನೋಡಿದ್ರು ಫುಲ್ಲು ಉಗ್ದಿಟ್ಟಿದ್ರು. ಹ್ಞೂ ಕಣಪ್ಪ, ಶಿಶಿರು ಮತ್ತು ಅವನು ಇಬ್ಬರು ಬಿದ್ದಿದ್ರು. ಸೊ ಟ್ರೈನ್ ಬರೋದು 8 ಗಂಟೆಗಂತೆ. ಅಲ್ಲಿವರೆಗೆ ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ರೈಲ್ವೆ ಸ್ಟೇಷನ್ ಬೆಳಗ್ಗೆ ನೋಡಿರೋದು. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ಇನ್ನೂ ಊಟ ಮಾಡಿಲ್ಲ ನಾವು, ಮಧ್ಯಾಹ್ನದಲ್ಲ ರಾತ್ರಿದು. ನೋಡೋಣ ಏನಪ್ಪ ಅಂತ ಹೇಳಿದ್ರೆ, ಅವತ್ತು ಮೋಸ್ಟ್ ಆಫ್ ದ ಟೈಮ್ ನಾವು ಧಾರವಾಡ ರೈಲ್ವೆ ಸ್ಟೇಷನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಒಂದು ಕೈಮಗ್ಗದ ಸೀರೆದು ಶಾಪ್ ಇತ್ತು. ಅಲ್ಲಿಗೆ ಹೋಗೋದು ಜಸ್ವಿ, ಅಮ್ಮಮ್ಮ ನಿಮಗೆ ಯಾವ ಕಲರ್ ಬೇಕು ತಗೊಡ್ಲಾ ಹೇಳಿ, ಅಥವಾ ಅಮ್ಮ ತಗೊಡ್ಲಾ ಹೇಳಿ ಅಂತ ಹೇಳ್ತಾಯಿದ್ಲು. ನಾನು ಬೇಕು ಅಂತಂದರೆ 100 ರೂಪಾಯಿ ಆಗುತ್ತೆ ಅಮ್ಮ ಅಂತ ಅಲ್ಲ. ತುಂಬ ಚೆನ್ನಾಗಿ ತುಂಟಾಟ ಮಾಡ್ಕೊಂಡು ಅವಳು ತುಂಬ ಎಂಜಾಯ್ ಮಾಡಿದ್ಲು. ಸೀರೆ ಅಂಗಡಿಗೆ ಹೋಗೋದು, ಆ ಕಲರ್ ಬೇಕಾ ಈ ಕಲರ್ ಬೇಕಾ ಅಂತ ಹೇಳೋದು. ಕೊನೆಗೆ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾಯಿದ್ಲು, ಬನ್ನಿ ತಾತ ಸೀರೆ ತಗೊಡೋಣ ಅಮ್ಮಮ್ಮಂಗೆ ಅಂತ. ನಮ್ಮ ಅಪ್ಪಂಗೆ ಆಗ್ತಾಯಿಲ್ಲ ಅಂತ ಹೇಳಿದ್ರು, ಕೇಳಲಿಲ್ಲ ಅವಳು. ಸೊ ಅಷ್ಟರಲ್ಲಿ ಹೊರಗಡೆ ಹೋಗಬೇಕು, ಊಟ ಮಾಡ್ಕೊಂಬರೋಣ ಅಂತ ಹೇಳಿದ್ವಿ. ಮಳೆ ಬಂತು ಅಂತ ಅವಳಿಗೆ ರೈನ್ ಕೋಟ್ ಹಾಕಿದ್ಕೆ ನೋಡಿ ಯಾವ ರೀತಿ ಆ್ಯಕ್ಷನ್ ಮಾಡ್ತಾ ಇದ್ದಾಳೆ ಅಂತ. ಹಿಂದೆ ಹೋಗಿ. ಸೊ ಗೈಸ್, ಇವಾಗ ಊಟ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಜಸ್ವಿ ಫುಲ್ ಪ್ಯಾಕಪ್ಪು. ಬೆಳಗ್ಗೆಯಿಂದ ನೆನ್ನೆ ಮಳೆ ಬರಲಿಲ್ಲ ಬೆಳಗ್ಗೆಯಿಂದ. ಸೊ ಇವಾಗ ಚೆನ್ನಾಗಿ ಊದೈತೆ, ಹಾಗಾಗಿ ಅವಳಿಗೆ ರೈನ್ ಕೋಟ್ ಹಾಕಿದ್ದೀವಿ. ಸೊ ಈಗ ಬಂದು ಟೈಮ್ ಬಂದು 5:45 ಆಗ್ತಾ ಬಂತು. 8:15ಗೆ ಟ್ರೈನ್ ಇರೋದು. ಇನ್ನೂ 3 hours ಜರ್ನಿ ಇದೆ. ಟೈಮ್ ಇದೆ. ನಾವು ಸ್ವಲ್ಪ ಟೀ ಬ್ರೇಕ್ ತಗೊಳ್ಳೋಣ ಅಂತ. ಸೊ ಇವಾಗ ಕಾಫಿ ಕುಡ್ಕೊಂಡು ನಾವು
ಹಂಗೆ ಏನಾದರೂ ಡಿನ್ನರ್ನ ಪಾರ್ಸಲ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ, ಮಳೆ ಕಮ್ಮಿ ಆಗಿದ್ದರಿಂದ. ಬಟ್ ಈ ಕ್ಲೈಮೇಟ್ ಪ್ಲಸ್ ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ. ನಿಯರ್ ಅದು ಹೋಟೆಲ್ ಇಲ್ಲ ಅಂತ ಹೇಳಿ ನಾನು ಅಮ್ಮ ಜಶ್ವಿ ಬಂದ್ವಿ. ಅಪ್ಪ ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಊಟ ತಂದರು. ಜೊತೆಗೆ ಈ ಥರ ಸೂಸ್ಲು ಮತ್ತು ಮಿರ್ಚಿ ತಂದಿದ್ರು. ಅದನ್ನು ತಿನ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಯಾಕೆಂದರೆ ಊಟ ಮಾಡೋ ಮನಸ್ಥಿತಿಲಿ ಇರಲಿಲ್ಲ ನಾವು, ಆಲ್ರೆಡಿ ಹೊಟ್ಟೆ ತುಂಬೋಗಿತ್ತು ಅಂತ ಹೇಳಿ. ಟೈಮ್ ಬಂದು 7:00 ಆಗಿದೆ. ಸೊ ನೋಡಿ 7:00 ಹಿಂಗೆ ಕಾಣಿಸ್ತಾ ಇದೆ. ಸೊ ಇವಾಗಂತೂ ಫುಲ್ಲು ಮಳೆ, ಚಳಿ. ನಾವು ಬೇಸಿಕ್ ನೀಡ್ಸ್ ಏನೂ ತಂದಿಲ್ಲ. ಸೊ ನೀವು ಇನ್ ಕೇಸ್ ಬರೋದಿದ್ದರೆ ಎಲ್ಲನೂ ಕೂಡ ನೋಡ್ಕೊಂಡು ಬನ್ನಿ. ಸೊ ಟ್ರೈನಿನ 1.5 ಅವರ್ ಬಂದುಬಿಡುತ್ತೆ. ಸೊ ಸೀಟ್ ಸಿಕ್ಕಿದ್ರೆ ನಮ್ಮ ಪುಣ್ಯ. ಯಾಕೆಂದರೆ ಬರ್ಬೇಕಾದ್ರೆ ಮಲ್ಕೊಬಂದ್ವಲ್ಲ, ಹಂಗೆ ಮಲ್ಕೊಂಬರ್ಬೋದು. ಇಲ್ಲಾಂದರೆ ನೋಡ್ಬೇಕು ನಮ್ಮ ಸ್ಥಿತಿನ. ಸೊ ನಾನು ಮತ್ತೆ ಈ ವಿಡಿಯೋನ ಟ್ರೈನ್ ಸಿಕ್ಕಾದ್ಮೇಲೆ ಕಂಟಿನ್ಯೂ ಮಾಡಿ ಏನು ಮಾಡ್ತೀನಿ. ಸೊ ಫೈನಲಿ ಟ್ರೈನ್ ಸಿಕ್ತು ನಮಗೆ. ಟ್ರೈನ್ ಸಿಕ್ತು ಅಂತ ಹೇಳಿದ್ರೆ ಮೊದಲಂಗೆ ನಾವು ಫ್ರೀಯಾಗಿ ಕೂತ್ಕೊಂಡೇನು ಬರಲಿಲ್ಲ. ಸ್ವಲ್ಪ ರಶ್ಶೇ ಆದರೂ ನಮಗೆ ಮಲ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. ಜಶ್ವಿನೊಬ್ಳನ್ನ ತುಂಬ ಚೆನ್ನಾಗಿ ಮಲಗಿದೆ. ಇನ್ನು ಟ್ರೈನಲ್ಲಿ ಏನಪ್ಪ ಮಾಡೋದು, ನಮ್ಮ ಸರ ಎಲ್ಲ ಕಳ್ತನ ಆಗ್ತಾರೆ ಅಂತ ಹೇಳಿ ಮಾಂಗಲ್ಯ ಚೈನ್ ಎಲ್ಲನೂ ಕೂಡ ಬಿಚ್ಚಿ ಎತ್ತಿಟ್ಟಿದ್ವಿ ನಾವು. ನಿದ್ದೆ ಅನ್ನೋದೇ ಸರಿಯಾಗಿ ಬರಲಿಲ್ಲ. ಹಂಗೂ ಹಿಂಗೂ ಎದ್ದು ಕೂತು ಅದೆಲ್ಲ ಆದಮೇಲೆ ಫೈನಲಿ ನಮ್ಮ ಊರಿಗೆ ಬಂದ್ವಿ. ಕೆ ಆರ್ ನಗರ ತಲುಪಿದ್ವಿ. ನೋಡಿ ಇನ್ನೂ ಎಷ್ಟು ಕತ್ಲಿತ್ತು ಅಂತ ಹೇಳಿ. ಫೈನಲಿ ಬಂದು ರೀಚ್ ಆದ್ವಿ ಕೆ ಆರ್ ನಗರಕ್ಕೆ. ಸೊ ಟೈಮ್ ಬಂದು ಎಷ್ಟು 5:50 ಆಗಿದೆ. ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಐ ಹೋಪ್ ಎಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.